ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಇವತ್ತು ವಿಸ್ಮಯ ಹೇಗಿತ್ತು ಸೂರ್ಯನದ್ದು ನೋಡಿ. ಗವಿ ಗಂಗಾಧರೇಶ್ವರರ ಸನ್ನಿಧಿಯಲ್ಲಿ ಸಂಕ್ರಾಂತಿ ವಿಸ್ಮಯ. ಗುಹಾಂತರ ಗುಡಿಯಲ್ಲಿ ಶಿವಲಿಂಗಕ್ಕೆ ಆದಿತ್ಯನ ಅಭಿಷೇಕ. ಒಟ್ಟು 6 ನಿಮಿಷ 6 ಸೆಕೆಂಡ್ ಕಿರಣಾಭಿಷೇಕ. 2026ನೆಯ ವರ್ಷಾರಂಭದ ಮೊದಲ ಹಬ್ಬ ಮಕರ ಸಂಕ್ರಮಣ. ಪ್ರತಿ ವರ್ಷದಂತೆ ಈ ವರ್ಷವೂ ಬೆಂಗಳೂರಿನ ಗವಿಪುರಂನಲ್ಲಿರುವ ಗವಿಗಂಗಾಧರ ದೇವಾಲಯದಲ್ಲಿ ಸಂಕ್ರಾಂತಿಯ ವಿಸ್ಮಯ ನೆರವೇರಿದೆ. ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಸಂಚಲನ ಮಾಡಿದ ಸೂರ್ಯನ ಕಿರಣಗಳು ಶಿವಲಿಂಗವನ್ನ ಸ್ಪರ್ಶಿಸಿವೆ. ಈ ಕೌತುಕವನ್ನ ಸಾವಿರಾರು ಭಕ್ತಗಣ ಕಣ್ತುಂಬಿಕೊಂಡಿದ್ದಾರೆ. ಸಂಜೆ ಸರಿಯಾಗಿ 5 ಗಂಟೆ 2 ನಿಮಿಷಕ್ಕೆ ಆದಿತ್ಯ ರಶ್ಮಿಗಳು ದೇವಾಲಯವನ್ನ ಪ್ರವೇಶಿಸಿದವು. ಭೂಮಿಯ ಮಟ್ಟದಿಂದ 123 ಅಡಿ ಆಳದಲ್ಲಿ ಗವಿಯೊಳಗಿರುವ ಈಶ್ವರನಿಗೆ ಭಾಸ್ಕರ ನಮಿಸಿ ಮುಂದೆ ಸಾಗಿದ್ದಾನೆ. ದೇವಾಲಯದ ಪ್ರಮುಖ ದ್ವಾರದ ಮೂಲಕ ಮೊದಲು ದೇಗುಲದ ಆವರಣ ಪ್ರವೇಶಿಸಿದ ಸೂರ್ಯರಶ್ಮಿ ಕಿಟಕಿಯ ಮೂಲಕ ಹಾದು ಮೊದಲು ನಂದಿಯನ್ನ ಮುಟ್ಟಿ ಬಳಿಕ 5 ಗಂಟೆ 17 ನಿಮಿಷಕ್ಕೆ ಶಿವಲಿಂಗವನ್ನ ಸ್ಪರ್ಶಿಸಿದನು. ಸುಮಾರು 6 ನಿಮಿಷ 6 ಸೆಕೆಂಡ್ಗಳ ಕಾಲ ಶಿವಲಿಂಗಕ್ಕೆ ಸೂರ್ಯದೇವ ಕಿರಣಾಭಿಷೇಕ ನೆರವೇರಿಸಿದನು. ಈ ವೇಳೆ ಶಿವಲಿಂಗಕ್ಕೆ ನಿರಂತರ ಕ್ಷೀರಾಭಿಷೇಕ ನಡೆಸಲಾಗುತ್ತಿತ್ತು. ದಕ್ಷಿಣದಿಂದ ಉತ್ತರಕ್ಕೆ ಚಲಿಸುವ ಸೂರ್ಯ ಈಶ್ವರನಿಗೆ ನಮಿಸಿ ಮುಂದೆ ಸಾಗುವ ಕೌತುಕವನ್ನ ಭಕ್ತ ಸಾಗರ ಕಣ್ತುಂಬಿಕೊಂಡರು. ಗವಿ ಗಂಗಾಧರೇಶ್ವರನಿಗೆ ಸೂರ್ಯ ರಶ್ಮಿ ಸ್ಪರ್ಶದ ಬಗ್ಗೆ ದೇವಾಲಯದ ಪ್ರಧಾನ ಅರ್ಚಕ ಸೋಮಸುಂದರ ದೀಕ್ಷಿತ್ ಅವರು ವಿವರಿಸಿದ್ದು ಹೀಗೆ. 6 ಸೆಕೆಂಡ್ಗಳ ಕಾಲ ಸ್ವಾಮಿ ಮೇಲೆ ಇವತ್ತು ಸೂರ್ಯ ಪೂಜೆ ನಡೆದಿದೆ. ಸೂರ್ಯ ಬಂದ ತನ್ನ ಪೂಜೆಯನ್ನು ಮಾಡಿದ, ಉತ್ತರಾಯಣಕ್ಕೆ ಪ್ರವೇಶ ಮಾಡಕ್ಕೆ ಹೊರಟಿದ್ದ. ಹಾಗೆ ಅದೇ ರೀತಿಯಾಗಿ ಇವತ್ತಿನ ಆನಂದ ಬಹಳ ವಿಶೇಷವಾಗಿತ್ತು. ಇದರಿಂದ ಈ ನಮ್ಮ ರಾಜ್ಯ, ನಮ್ಮ ದೇಶ ಉತ್ಕೃಷ್ಟವಾಗಿರಲಿ, ಎಲ್ಲರಿಗೂ ಸಂತೋಷಕರವಾದ ಸೂರ್ಯನ ಪೂಜೆಯಿಂದ ಇಡೀ ನಮ್ಮ ಜಗತ್ತು ಸಂತುಷ್ಟವಾಗಿರಲಿ ಅಂತೇಳಿ ನನ್ನ ಆರಂಭದ ಮಾತು. ಗವಿ ಗಂಗಾಧರೇಶ್ವರನಿಗೆ ಸೂರ್ಯ ನಮಸ್ಕಾರ. ವಿಸ್ಮಯ ಕಣ್ತುಂಬಿಕೊಂಡ ಭಕ್ತಗಣ ಪುನೀತ. ಗವಿ ಗಂಗಾಧರೇಶ್ವರನಿಗೆ ಸೂರ್ಯನ ಕಿರಣಗಳು ಚುಂಬಿಸುವ ಕ್ಷಣವನ್ನ ಅಪಾರ ಭಕ್ತರು ಕಣ್ತುಂಬಿಕೊಂಡು ಪುನೀತರಾದರು. ಭಕ್ತರಿಗೆ ದೇವಾಲಯದ ಹೊರಭಾಗದಲ್ಲಿ ಎಲ್ಇಡಿ ಸ್ಕ್ರೀನ್ ಅನ್ನು ಅಳವಡಿಸಿ ಸೂರ್ಯ ರಶ್ಮಿ ಸ್ಪರ್ಶ ನೋಡಲು ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಸೂರ್ಯನ ಕಿರಣ ಚುಂಬನದ ಬಳಿಕ ಭಕ್ತರಿಗೆ ದೇವರ ದರ್ಶನಕ್ಕೆ ಅನುವು ಮಾಡಿಕೊಡಲಾಯಿತು. ಒಟ್ಟಾರೆ ಗವಿ ಗಂಗಾಧರೇಶ್ವರನಿಗೆ ಈ ಬಾರಿ ಸಂಕ್ರಾಂತಿಯಂದು ಸೂರ್ಯ ದೇವ ಸ್ಪರ್ಶಿಸಿ ಮುಂದೆ ಸಾಗಿದ್ದಾನೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.